ನಮಸ್ಕಾರ ಸ್ನೇಹಿತರೆ. ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಭಾರತ ತನ್ನ ಪದಕದ ಬೇಟೆಯನ್ನು ಭರ್ಜರಿಯಾಗಿ ಮುಂದುವರಿಸಿದೆ. ಇಂದು ವ್ರೆಸ್ಲಿಂಗ್ ವಿಭಾಗದಲ್ಲಿ ಅಮನ್ ಶೆರಾವತ್ ಅವರು ಬ್ರಾನ್ಸ್ ಪದಕ ಗೆಲ್ಲುವ ಮೂಲಕ ಭಾರತಕ್ಕೆ ಇನ್ನೊಂದು ಪದಕವನ್ನು ದೊರಕಿಸಿಕೊಟ್ಟಿದ್ದಾರೆ. ಹಾಗಾದರೆ ಸದ್ಯ ಭಾರತ ಪದಕದ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಭಾರತದ ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ಸದ್ಯ ಜರ್ಮನ್ ದೇಶ 11 ಗೋಲ್ಡ್ 9 ಸಿಲ್ವರ್ 8 ಕಂಚಿನ ಪದಕದ ಸಹಾಯದಿಂದ ಒಟ್ಟು 28 ಪದಕ ಗೆದ್ದು 10ನೇ ಸ್ಥಾನದಲ್ಲಿದ್ದರೆ, ಇಟಲಿ ದೇಶ 11 ಗೋಲ್ಡ್ 11 ಸಿಲ್ವರ್ 11 ಕಂಚಿನ ಪದಕ ಗೆದ್ದು ಒಟ್ಟು 33 ಪದಕದೊಂದಿಗೆ 9ನೇ ಸ್ಥಾನದಲ್ಲಿದೆ. ಮತ್ತೆ ನೆದರ್ಲೆಂಡ್ ದೇಶ 12 ಗೋಲ್ಡ್ 6 ಸಿಲ್ವರ್ 9 ಬ್ರಾನ್ಸ್ ಪದಕ ಗೆದ್ದು ಒಟ್ಟು 27 ಪದಕದೊಂದಿಗೆ 8ನೇ ಸ್ಥಾನದಲ್ಲಿದ್ದರೆ, ಕೊರಿಯಾ ದೇಶ 13 ಗೋಲ್ಡ್ 8 ಸಿಲ್ವರ್ 7 ಕಂಚಿನ ಪದಕ ಗೆದ್ದು ಒಟ್ಟು 28 ಪದಕದೊಂದಿಗೆ 7ನೇ ಸ್ಥಾನದಲ್ಲಿದೆ. ಮತ್ತೆ ಜಪಾನ್ ದೇಶ 13 ಗೋಲ್ಡ್ 8 ಸಿಲ್ವರ್ 13 ಕಂಚಿನ ಪದಕ ಗೆದ್ದು ಒಟ್ಟು 34 ಪದಕದೊಂದಿಗೆ 6ನೇ ಸ್ಥಾನದಲ್ಲಿದ್ದರೆ, ಮತ್ತೆ ಗ್ರೇಟ್ ಬ್ರಿಟನ್ ದೇಶ 14 ಗೋಲ್ಡ್ 19 ಸಿಲ್ವರ್ 22 ಕಂಚಿನ ಪದಕ ಗೆದ್ದು ಒಟ್ಟು 55 ಪದಕದೊಂದಿಗೆ 4ನೇ ಸ್ಥಾನದಲ್ಲಿದ್ದರೆ, ಫ್ರಾನ್ಸ್ ದೇಶವು ಕೂಡ 14 ಗೋಲ್ಡ್ 19 ಸಿಲ್ವರ್ 22 ಕಂಚಿನ ಪದಕ ಗೆದ್ದು ಒಟ್ಟು 55 ಪದಕದೊಂದಿಗೆ ಫ್ರಾನ್ಸ್ ಕೂಡ 4ನೇ ಸ್ಥಾನದಲ್ಲಿದೆ. ಮತ್ತೆ ಆಸ್ಟ್ರೇಲಿಯಾ ದೇಶ 18 ಗೋಲ್ಡ್ 16 ಸಿಲ್ವರ್ 14 ಕಂಚಿನ ಪದಕ ಗೆದ್ದು ಒಟ್ಟು 48 ಪದಕದೊಂದಿಗೆ 3ನೇ ಸ್ಥಾನದಲ್ಲಿದ್ದರೆ, ಅಮೆರಿಕ ದೇಶ 31 ಗೋಲ್ಡ್ 38 ಸಿಲ್ವರ್ 36 ಕಂಚಿನ ಪದಕ ಗೆದ್ದು ಒಟ್ಟು 105 ಪದಕದೊಂದಿಗೆ 2ನೇ ಸ್ಥಾನದಲ್ಲಿದೆ. ಮತ್ತೆ ಚೈನಾ ದೇಶ 32 ಗೋಲ್ಡ್ 25 ಸಿಲ್ವರ್ 20 ಕಂಚಿನ ಪದಕ ಗೆದ್ದು ಒಟ್ಟು 77 ಪದಕದೊಂದಿಗೆ ಸದ್ಯ ಪದಕಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಮತ್ತೆ ನಮ್ಮ ಭಾರತ ದೇಶ ಸದ್ಯ 1 ಸಿಲ್ವರ್ 5 ಕಂಚಿನ ಪದಕದ ಸಹಾಯದಿಂದ ಒಟ್ಟು 6 ಪದಕ ಗೆದ್ದು ಸದ್ಯ 66ನೇ ಸ್ಥಾನದಲ್ಲಿದೆ. ಮತ್ತೆ ಭಾರತದ ಪದಕದ ಬೇಟೆ ಬಹುತೇಕ ಇಲ್ಲಿಗೆ ಅಂತ್ಯ ಆಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿದ್ದು, ಇಂದು ನಮ್ಮ ಅಮನ್ ಶೆರಾವತ್ ಅವರು ವ್ರೆಸ್ಲಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಇನ್ನೊಂದು ಬ್ರಾನ್ಸ್ ಪದಕವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.